বন্ধ। ಈ ದಿವ್ಯ ಬಲಿ ಪೂಜೆಯನ್ನು ದೈವ ದೇವರ ನಾಮದಲ್ಲಿ ಪ್ರಾರಂಭಿಸೋಣ. ಎಲ್ಲರೂ ಕರಗಳನ್ನು ಜೋಡಿಸಿ ಭಕ್ತಿಯಿಂದ ಈ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವುದು. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾ, ದೇವರ ಪ್ರೀತಿ, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ಹೊಸ ವರ್ಷದ ಹೊಸ ದಿನದಂದು ಮೊದಲನೆಯ ಹೆಜ್ಜೆ ಹಾಕುವ ಮುನ್ನ ಭಗವಂತನ ಆಶೀರ್ವಾದಗಳನ್ನು ಪಡೆಯಲು ಈ ಬಲಿಪೀಠದ ಸುತ್ತ ನಾವು ಒಂದುಗೂಡಿದ್ದೇವೆ. ವಿಶ್ವದ ಎಲ್ಲ ಜನರೊಂದಿಗೆ ಹೊಸ ವರ್ಷದ ಆಚರಣೆ ಒಂದೆಡೆಯಾದರೆ ಇನ್ನೊಂದೆಡೆ ಮರಿಯ ದೇವರ ತಾಯಿಯ ಹಬ್ಬದ ಸಂಭ್ರಮ. ಕಳೆದ ವರ್ಷದಲ್ಲಿ ದೇವರು ತನ್ನ ದಯೆಯಿಂದ ನಮಗೆ ತೋರಿದ ಎಲ್ಲ ಕರುಣೆ, ಪ್ರೀತಿ ಮತ್ತು ಆಶೀರ್ವಾದಗಳಿಗಾಗಿ ವಂದನೆ ಸಲ್ಲಿಸುತ್ತಾ ಮುಂಬರುವ ಹೊಸ ವರ್ಷಕ್ಕೆ ದೇವರ ಕೃಪೆ ಬೇಡುತ್ತಾ, ದೇವರು ಈ ಹೊಸ ವರ್ಷದಲ್ಲಿ ನಮ್ಮ ಜೀವನದ ನಡೆಗೆ ಆದರ್ಶ ಮತ್ತು ಮಾದರಿಯಾಗಿ ನೀಡಿದ ದೇವಮಾತೆ ಮರಿಯಮ್ಮನವರಿಗಾಗಿ ಪಿತ ದೇವರು ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ಮೊಟ್ಟ ಮೊದಲ ದಿನ ಧರ್ಮಸಭೆ ದೇವರ ತಾಯಿಯ ಹಬ್ಬವನ್ನು ಕೊಂಡಾಡುವಾಗ ದೇವತಾಯಿ ಕೇವಲ ಪ್ರಭು ಕ್ರಿಸ್ತರ ತಾಯಿ ಅಲ್ಲದೆ ಮನುಕುಲದ ಪ್ರತಿ ಜೀವಕ್ಕೂ ತಾಯಿಯಾಗಿದ್ದಾರೆ. ಈ ಹೊಸ ವರ್ಷ ಆ ತಾಯಿಯ ಅಕ್ಕರೆ ಮತ್ತು ಆರೈಕೆಯಲ್ಲಿ ನಮ್ಮ ಪಯಣ ಸಾಗಲಿ. ನಮ್ಮ ಕಷ್ಟಗಳನ್ನೆಲ್ಲ ಕಡಿಮೆ ಮಾಡಿ ಮನದಲ್ಲಿ ತುಂಬಿ ಹುಡುಕಲಿ. ವರಗಳನ್ನು ದೇವರಲ್ಲಿ ಪಡೆದುಕೊಂಡು ಎಂದು ಈ ಪವಿತ್ರ ದಿವ್ಯ ಬಲಿ ಪೂಜೆಯಲ್ಲಿ ಬೇಡಿಕೊಳ್ಳೋಣ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರು, ಈಗಾಗಲೇ ಪೀಠಿಕೆಯಲ್ಲಿ ಆಲಿಸಿದ್ದೇವೆ. ಇವತ್ತು ಯಾವ ಹಬ್ಬವನ್ನು ಆಚರಣೆ ಮಾಡ್ತೇವೆ? ಯಾವ ಹಬ್ಬ? ಪವಿತ್ರ ಕುಟುಂಬ. ಈಗ ಈ ದಿವ್ಯ ಬಲಿ ಪೂಜೆಯಲ್ಲಿ ದೇವ ಮಾತೆಯ ಹಬ್ಬ, ದೇವರ ತಾಯಿಯ ಹಬ್ಬ, ಮದರ್ ಆಫ್ ಗಾಡ್. ಯಾವ ಹಬ್ಬ? ಕೆಲವರು ಗುಡ್ ನೈಟ್ ಮೂಡಲಿದ್ದಾರೆ, ಕೆಲವರು ನ್ಯೂ ಇಯರ್ ಮೂಡಲಿದ್ದಾರೆ. ಬೇರೆ ನಮ್ಗೆ ಊಟ ಮಾಡಲು ಒಂದು ಕೈ, ಆದರೆ ಅದೇ ತಾಯಿಯ ಕೈ ಇದೆಲ್ಲ 10 ಜನಕ್ಕೆ ಊಟ ಬಡಿಸುವ, ತಿನ್ನಿಸುವ ಕೈ. ಯೇಸು ಸ್ವಾಮಿ ಎಲ್ಲವನ್ನು ಬಿಟ್ಟೋದು, ಆದ್ರೆ ಬಿಟ್ಟೋದ್ರಲ್ಲಿ ಉತ್ತಮವಾದದ್ದು ಕೊನೆಯಲ್ಲಿ ಯಾವುದಾದ್ರೆ ತಾಯಿ ಮರಿಯಳು. ದೇವರ ತಾಯಿ ಮಾತ್ರ ಅಲ್ಲ, ನಮಗೂ ಕೂಡ ತಾಯಿ. ಈ ಹೊಸ ವರ್ಷವನ್ನು ಪ್ರಾರಂಭಿಸುವಾಗ ನಮ್ಮ ತಾಯಿಯ ಮುಖಾಂತರ, ನಮ್ಮ ಜನ್ಮ ಒಂದು ತಾಯಿಯ ಮುಖಾಂತರ ಪ್ರಾರಂಭಿಸ್ತೇವೆ. ಪಾಲನ ಪೋಷಣೆ ತಾಯಿಯ ಮುಖಾಂತರ ನಾವು ಪ್ರಾರಂಭಿಸ್ತೇವೆ. ಯೇಸುವಿನ ಜೀವನದಲ್ಲೂ ಅದೇ ಆಗಿದೆ. ಜನ್ಮದಿಂದ ಸಾವಿನ ತನಕ ಮಡಿಲಿನಲ್ಲಿ. ಆದ್ರಿಂದ ಅವರು ಖಂಡಿತವಾಗಿ ದೇವರ ತಾಯಿ, ಯೇಸುವಿನ ತಾಯಿ. ಯೇಸು ಯಾರು? ದೇವರು. ಅಂದ್ರೆ ದೇವರ ತಾಯಿ. ದೇವರನ್ನು ಸೃಷ್ಟಿಸಿದವರಲ್ಲ, ಯೇಸುವಿಗೆ ತಾಯಿಯಾಗಿ ದೇವರ ತಾಯಿಯಾದರು. ಈ ಹೊಸ ವರ್ಷವನ್ನು ಪ್ರಾರಂಭಿಸುವಾಗ ಅದೇ ದೇವರ ತಾಯಿಯ ನಾಮವನ್ನು ಕೊಂಡಾಡೋಣ. ಆ ತಾಯಿ ನಮ್ಮನ್ನು ಕಾಪಾಡಲಿ. ಈ ಹೊಸ ವರ್ಷದಲ್ಲಿ ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ಮತ್ತು
ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನನ್ನ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಾರ್ಥಿಸೋಣ. ದೇವರೇ, ಪೂಜ್ಯ ಮರಿಯಮ್ಮನವರ ಫಲಭರಿತ ಕನ್ಯತ್ವದ ಮೂಲಕ ಮಾನವ ಕುಲಕ್ಕೆ ನಿತ್ಯ ರಕ್ಷಣೆಯ ಕೊಡುಗೆಗಳನ್ನು ಕರುಣಿಸಿದ್ದೀರಿ. ಆಕೆಯ ಮುಖಾಂತರ ಜೀವದಾತರಾದ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರನ್ನು ಪಡೆಯಲು ಪಾತ್ರರಾದ ನಾವು ಆಕೆಯ ಭಿನ್ನಹವನ್ನು ಅನುಭವಿಸುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿಯಾಡುವ ನಮ್ಮ ಪ್ರಭು ನಿಮ್ಮ ಪುತ್ರರಾಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ. ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಸಂಖ್ಯಾಕಾಂಡದಿಂದ ವಾಚನ. ಸರ್ವೇಶ್ವರ ಸ್ವಾಮಿ ಮೋಶೆಗೆ ಹೀಗೆಂದರು, ನೀನು ಆರೋನನಿಗೆ ಅವನ ಮಕ್ಕಳಿಗೂ ಹೀಗೆ ಆಜ್ಞಾಪಿಸು, ನೀವು ಇಸ್ರಾಯೇಲರನ್ನು ಆಶೀರ್ವದಿಸುವಾಗ ಈ ಪ್ರಕಾರ ಹೇಳಬೇಕು, ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಸರ್ವೇಶ್ವರ ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮಗೆ ದಯೆ ತೋರಲಿ. ಸರ್ವೇಶ್ವರ ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಹೀಗೆ ಅವರು ಇಸ್ರಾಯೇಲರ ಮೇಲೆ ನನ್ನ ಹೆಸರನ್ನು ಉಚ್ಚರಿಸುವಾಗ ನಾನು ಅವರನ್ನು ಆಶೀರ್ವದಿಸುವೆನು. ಪ್ರಭುವಿನ ವಾಕ್ಯವಿದು. ಹರಸು
ಕೀರ್ತಿಸಲಿ ದೇವ ಜನರು, ಸಂಕೀರ್ತಿಸಲಿ ಅವರೆಲ್ಲರೂ. God sent forth his Son, born of woman. Second reading, a reading from the letter of St. Paul to the Galatians, chapter 4, verses 4 to 7. When the time had fully come, God sent forth his Son, born of woman, born under the law, to redeem those who were under the law, so that we might receive adoption as sons. And because you are sons, God has sent the Spirit of His Son into our hearts, crying, Abba, Father. So, through God you are no longer a slave, but a son. And if a son, then an heir. This is the word of the Lord. Thanks be to God. God bless. ಪ್ರಭು ನಿಮ್ಮೊಡನೆ ಇರಲಿ. ಸಂತ ಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಕುರುಬರು ತ್ವರೆಯಾಗಿ ಹೋಗಿ ಮರಿಯಳನ್ನು ಜೋಸೆಫನನ್ನು ಗೋದಲಿಯಲ್ಲಿ ಮಲಗಿದ್ದ ಶಿಶುವನ್ನು ಕಂಡರು. ಕಂಡ ಮೇಲೆ ಆ ಮಗುವಿನ ವಿಷಯವಾಗಿ ದೂತನು ತಮಗೆ ಹೇಳಿದ್ದನ್ನೆಲ್ಲ ಅವರಿಗೆ ತಿಳಿಯಪಡಿಸಿದರು. ಕುರುಬರು ಹೇಳಿದ ವಿಷಯವನ್ನು ಕೇಳಿದವರೆಲ್ಲರೂ ಆಶ್ಚರ್ಯಪಟ್ಟರು. ಮರಿಯಳಾದರೂ ಈ ವಿಷಯಗಳನ್ನೆಲ್ಲ ಮನಸ್ಸಿನಲ್ಲೇ ಇಟ್ಟುಕೊಂಡು ಆಲೋಚಿಸುತ್ತಾ ಬಂದಳು. ಇತ್ತ ಕುರುಬರು ತಾವು ಕೇಳಿದ್ದನ್ನು ನೆನೆಯುತ್ತಾ ದೇವರ ಮಹಿಮೆಯನ್ನು ಸಾರುತ್ತಾ ಕೊಂಡಾಡುತ್ತಾ ಹಿಂತಿರುಗಿದರು. ದೇವದೂತನು ಅವರಿಗೆ ತಿಳಿಸಿದಂತೆ ಎಲ್ಲವೂ ಸಂಭವಿಸಿತು. ಮಾಡಿದರು. ಆ ಹೆಸರನ್ನು ಮರಿಯಳು ಗರ್ಭಿಣಿಯಾಗುವುದಕ್ಕೆ ಮುಂಚೆಯೇ ದೂತನು ಸೂಚಿಸಿದ್ದನು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಸ್ತೋತ್ರ. ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೇಳ್ತೇನೆ, ಯಾವ ಹಬ್ಬವನ್ನು ಈಗ ಆಚರಣೆ ಮಾಡ್ತಾ ಇದ್ದೇವೆ? ಡೌಟಲ್ಲೇ ಇದ್ದೀರಾ? ಪ್ರಾರ್ಥನಾ ಬೇಡಿಕೆಗಳನ್ನು ಹೊಸ ವರ್ಷದಲ್ಲಿ ಸಮರ್ಪಿಸಿ ದೇವರ ನೂತನ ಕೃಪೆ ಹಾಗೂ ತಾಯಿಯ ಪಾಲನೆಗೋಸ್ಕರ ಕೇಳಿಕೊಳ್ಳೋಣ. ಈಗ ಉತ್ತರ. ನಮ್ಮ ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರೀತಿಮಯ ತಂದೆಯೇ, ಪವಿತ್ರ ಧರ್ಮಸಭೆಗಾಗಿ ಪ್ರಾರ್ಥಿಸುತ್ತೇವೆ. ಪವಿತ್ರ ಧರ್ಮಸಭೆ ನಿಮ್ಮ ರಕ್ಷಣಾ ಯೋಜನೆಯ ಫಲವಾಗಿದೆ. ಇದನ್ನು ಮುನ್ನಡೆಸಲು ನೀವು ಆರಿಸಿದ ವಿಶ್ವಗುರು ಫ್ರಾನ್ಸಿಸ್ ಅವರು, ಎಲ್ಲ ಧರ್ಮಾಧ್ಯಕ್ಷರುಗಳು, ಯಾಜಕರು, ಧಾರ್ಮಿಕ ಸಹೋದರ ಸಹೋದರಿಯರನ್ನು ಹರಸಿರಿ. ತಾಯಿ ಧರ್ಮಸಭೆಯು ತನ್ನೆಲ್ಲ ಮಕ್ಕಳನ್ನು ಪಿತ ದೇವರೆಡೆಗೆ ಸಾಗಲು ಪ್ರಭುವಿನ ವಾಕ್ಯವನ್ನು ಧೈರ್ಯದಿಂದ
ಎಲ್ಲ ಜನಾಂಗಗಳಿಗೆ ಬೋಧಿಸಲು ಬೇಕಾದ ಪವಿತ್ರಾತ್ಮರ ಶಕ್ತಿ ಅವರಿಗೆ ದಯಪಾಲಿಸಲೆಂದು ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ದಯಾಮಯ ತಂದೆಯೇ, ನಮ್ಮ ರಾಜಕೀಯ ಮುಖಂಡರುಗಳಿಗಾಗಿ ಪ್ರಾರ್ಥಿಸುತ್ತೇವೆ. ನಮ್ಮ ರಾಷ್ಟ್ರದ ಹಾಗೂ ರಾಜ್ಯದ ಎಲ್ಲ ಮುಖಂಡರುಗಳು ತಮಗೆ ನೀಡಿದ ಜವಾಬ್ದಾರಿಗಳನ್ನು ಸೇವಾ ಮನೋಭಾವದಿಂದ ಮಾಡಿ ನಿಮಗೆ ಮೆಚ್ಚುಗೆಯಾಗುವಂತ ಬಾಳು ಬಾಳಲು ಬೇಕಾದ ಕೃಪೆಯನ್ನು ನೀಡಿರೆಂದು ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಕರುಣಾಮಯ ತಂದೆಯೇ, ನಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸುತ್ತೇವೆ. ತ್ರೈಕ ದೇವರ ಕುಟುಂಬದ ಕೃಪೆಯಲ್ಲಿ, ಪವಿತ್ರ ಕುಟುಂಬದ ಮಾದರಿಯಲ್ಲಿ ಮಾತೆ ಮರಿಯಮ್ಮ ತನ್ನ ನಜರೇತಿನ ಕುಟುಂಬವನ್ನು ನಡೆಸಿದ ರೀತಿಯಲ್ಲಿ ನಮ್ಮ ಕುಟುಂಬಗಳು ದೇವರ ಚಿತ್ತಕ್ಕೆ ತಲೆಬಾಗಿ ನಡೆಯುವ ಕೃಪೆಯನ್ನು ಅನುಗ್ರಹಿಸಿರಿ. ನಮ್ಮ ವಿಚಾರಣೆಯ ಹಾಗೂ ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸುತ್ತೇವೆ. ಈ ಹೊಸ ವರ್ಷ ದೇವರು ಕೊಟ್ಟ ವಿಶೇಷ ಕೊಡುಗೆ. ಅನುದಿನವೂ ನಾವು ದೈವಿ ಕೃಪೆಯಲ್ಲಿ ಬೆಳೆಯುತ್ತಾ ಮಾತೆ ಮರಿಯಮ್ಮನವರಂತೆ ಧೈರ್ಯದಿಂದ ಬಾಳಲು ಅನುಗ್ರಹ ಕರುಣಿಸಿರಿ. ದೇವಮಾತೆಯ ಮಹೋತ್ಸವವನ್ನು ಕೊಂಡಾಡುತ್ತಿರುವ ನಾವು ಆಕೆಯ ದೀನತೆ ತುಂಬಿದ ವ್ಯಕ್ತಿತ್ವದಿಂದ ಪ್ರೇರಿತರಾಗಿ ಪ್ರಭು ವಾಕ್ಯವನ್ನು ಆಲಿಸುವ ಹಾಗೂ ಪರಿಪಾಲಿಸುವ ಮುಗ್ಧತೆ ಮತ್ತು ವಿಶ್ವಾಸವನ್ನು ಪಡೆದು ಪ್ರಭು ಕ್ರಿಸ್ತರಿಗೆ ಆಪ್ತರಾಗಿ ನಡೆಯುವಂತೆ ಮಾಡಿರೆಂದು ಪ್ರಾರ್ಥಿಸುತ್ತೇವೆ. ದಯಾಮಯ ತಂದೆ, ಸೇವಾ ಕಾರ್ಯಗಳಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡು ಸೇವೆ ಮಾಡುತ್ತಿರುವ ಎಲ್ಲರಿಗೂ ನಿಮ್ಮ ಪವಿತ್ರವಾದ ದೈವಿ ಶಕ್ತಿಯಿಂದ ತುಂಬಿರಿ. ಅವರ ಕಷ್ಟ ಆತಂಕದ ಸಮಯದಲ್ಲಿ ದೇವಮಾತೆ ಅವರಿಗೆ ಆಸರೆಯಾಗಲಿ. ಅವರಿಗೆ ಧೈರ್ಯದಿಂದ ಶುಭ ಸಂದೇಶ ಸಾರಲು ಸಾಧನಗಳಾಗಲು ಪ್ರೇರಣೆ ನೀಡಿರೆಂದು ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಶಾಂತಿದೂತರಾದ ತಂದೆ, ಎಲ್ಲ ಅಸ್ವಸ್ಥರು ವೃದ್ಧಾಪದ ಸಮಸ್ಯೆಗಳನ್ನು ಬದುಕಿನ ವಾಸ್ತವತೆ ಸ್ವೀಕರಿಸೋ ಪ್ರಭುವೇ, ಸ್ವೀಕರಿಸೋ
ಸರ್ವಶಕ್ತನಾದ ದೇವರಿಗೆ ಮೆಚ್ಚುಗೆಯಾಗುವಂತೆ ಪ್ರಾರ್ಥಿಸಿರಿ. ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭುದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವೆಂದೆಲ್ಲರೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು, ಅಂತೆಯೇ ಸದಾ ಕನ್ನಿಕೆಯಾದ ಪರಿಶುದ್ಧ ಮಾತೆ ಮರಿಯಮ್ಮನವರ ಮಹೋತ್ಸವದಂದು ನಿಮ್ಮನ್ನು ಸ್ತುತಿಸಿ ಅರಸಿ ನಿಮ್ಮ ನಾಮವನ್ನು ಮಹಿಮೆಪಡಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವಾಗಿದೆ. ನಮ್ಮ ಕರ್ತವ್ಯವು ರಕ್ಷಣೀಯೂ ಆಗಿದೆ. ಏಕೆಂದರೆ ಮರಿಯಮ್ಮನವರು ಪವಿತ್ರಾತ್ಮನ ಶಕ್ತಿಯಿಂದ ನಿಮ್ಮ ಏಕೈಕ ಪುತ್ರರನ್ನು ಗರ್ಭ ಧರಿಸಿದರು ಮತ್ತು ತಮ್ಮ ಕನ್ಯತ್ವದ ಮಹಿಮೆಯನ್ನು ಕಳೆದುಕೊಳ್ಳದೆ ಅನಂತ ಬೆಳಕಾಗಿರುವ ನಮ್ಮ ಪ್ರಭು ಯೇಸು ಕ್ರಿಸ್ತರನ್ನು ಲೋಕಕ್ಕೆ ನೀಡಿದರು. ಅವರ ಮುಖಾಂತರ ದೂತರು ನಿಮ್ಮ ಮಹಿಮೆ ಸ್ತುತಿಸುತ್ತಾರೆ, ಹೇಳುತ್ತಾರೆ. ಸ್ವರ್ಗೀಯ ಸದ್ಗುಣ ಗಣಗಳು, ಪುನೀತ ಸರಾಫಿಮ್ ಗಣಗಳು ಸಂತಸದಿಂದ ಒಂದುಗೂಡಿ ನಿಮ್ಮನ್ನು ಪೂಜಿಸುತ್ತಾರೆ. ನಮ್ಮ ಸ್ವರಗಳನ್ನು ಅವರ ಸ್ವರಗಳೊಂದಿಗೆ ಸೇರಿಸಿ ಎಂದು ಪ್ರಾರ್ಥಿಸುತ್ತಾ ದೀನ ಸ್ತುತಿಯಿಂದ ಘೋಷಿಸುವುದೇನೆಂದರೆ, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀಡಿ ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ದೀಪನೆತ್ತಿ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಆರಾಧಿಸೋಣ, ಬನ್ನಿ ಆರಾಧಿಸೋಣ, ಬನ್ನಿ ಆರಾಧಿಸೋಣ ಯೇಸು ಕ್ರಿಸ್ತನಿಗೆ.
ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಬನ್ನಿ ಆರಾಧಿಸೋಣ, ಬನ್ನಿ ಆರಾಧಿಸೋಣ, ಬನ್ನಿ ಆರಾಧಿಸೋಣ ಯೇಸು ಕ್ರಿಸ್ತನೇ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು ರಕ್ಷಣೆ ಪಾತ್ರ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮ ಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ರಾಬರ್ಟ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದರ ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಮೃತರಾದ ಎಲ್ಲ ಆತ್ಮಗಳಿಗೋಸ್ಕರ ಪ್ರಾರ್ಥಿಸೋಣ. ವಿಶೇಷವಾಗಿ ನಮ್ಮ ಕುಟುಂಬದಲ್ಲಿ ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಿಮ್ಮ ಸಹೋದರ ಸಹೋದರಿಯರು, ನಿಮ್ಮ ದಯದ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿ. ಪರಿಶುದ್ಧ ಕನ್ಯಾ ಮರಿಯಮ್ಮನವರೊಂದಿಗೂ ಅವರ ಸುತ್ತ ಜೋಸೆಫ್ ಅವರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ನಿಮಗೆ ಮೆಚ್ಚುವಂತೆ ಬಾಳಿದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿ ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲೇ ಸರ್ವ ಗೌರವವು ಮಹಿಮೆಯು ಯುಗಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್, ಆಮೆನ್, ಆಮೆನ್. ಸ್ವಭಾವವನ್ನು ಧರಿಸಿಕೊಳ್ಳಲು, ಅನುದಿನ ಸ್ತುತಿ ಸ್ತೋತ್ರ ಆಹಾರವನ್ನು ಸ್ವೀಕರಿಸಲು, ಪರರನ್ನು ಶ್ರಮಿಸಲು, ಸೈತಾನನ ಕೇಡುಗಳಿಂದ ದೂರವಿರಲು ಪ್ರಭು ಯೇಸು ಸ್ವಾಮಿ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ನಮ್ಮೆರಡೂ ಕರಗಳನ್ನು ತೆರೆದು ಭಕ್ತಿಯಿಂದ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ಎರಡೂ ಕರಗಳನ್ನು ಹೃದಯದ ಮೇಲೆ ಇರಿಸೋಣ. ಈ ವರ್ಷ ನಿಮ್ಗೆಲ್ಲ ಕೇಡುಗಳಿಂದ, ಸಂಕಷ್ಟಗಳಿಂದ ದೇವರು ಬಿಡುಗಡೆ ಮಾಡಲು ಪ್ರಭು ಇವರೆಲ್ಲರ ಪ್ರಾರ್ಥನೆಯನ್ನು ಆಲಿಸಿ ಸಕಲ ಕೇಡುಗಳಿಂದ ಈ ವರ್ಷ, ಹೊಸ ವರ್ಷದಲ್ಲಿ ರಕ್ಷಿಸಿರಲು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯ ನೆರವನ್ನು ಪಡೆದು
ಪಾಪದಿಂದ ಇವರು ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟ, ಕಣ್ಣೀರು, ಸಮಸ್ಯೆ, ಅಪಘಾತ, ನೋವು ಇದೆಲ್ಲರಿಂದ ಸುರಕ್ಷಿತರಾಗಿರುವಂತೆ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯನ್ನು ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆ ಯುಗಾಂತರಕ್ಕೂ ನಿಮ್ಮಲ್ಲಿ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಪ್ರಭುವಿನ ಶಾಂತಿ ಸದಾ ನಿಮ್ಮೊಡನೆ ಇರಲಿ. ಈ ವರ್ಷದಲ್ಲಿ ನಾವು ಪ್ರತಿಯೊಬ್ಬರು ಸಂತೋಷದಿಂದ, ಶಾಂತಿ ಸಮಾಧಾನದಿಂದಿರಲೆಂದು ಪರಸ್ಪರ ಕ್ರಿಸ್ತರ ಶಾಂತಿ ಕೋರೋಣ. ದೇವರ ಕುರಿಮರಿ, ಯಾರಾದರೂ ಇವರಲ್ಲಿ ಬಂದರೆ ನೂತನ ಸೃಷ್ಟಿಗಳಾಗುವರು. ಹೇಗೋ ಇವರು ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ಇವರ ಭೋಜನಕ್ಕೆ ಆಹ್ವಾನಿತರು. ಇಲ್ಲಿ ನೆರೆದಿರುವ ನಾವು ಪ್ರತಿಯೊಬ್ಬರು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ಒಂದೇ ಒಂದು ಮಾತನ್ನು ನಾವು ಸ್ವಸ್ಥವಾಗುವುದು. ಅಮರ ಜೀವಕ್ಕೆ ಕ್ರಿಸ್ತರ ಶರೀರ ಕಾಪಾಡು. ಪ್ರಭು ಸ್ವರ್ಗೀಯ ಸಂಸ್ಕಾರವನ್ನು ಸಂತೋಷದಿಂದ ನಾವು ಸ್ವೀಕರಿಸಿದ್ದೇವೆ. ಸದಾ ಕನ್ನಿಕೆಯಾದ ಮರಿಯಮ್ಮನವರು ನಿಮ್ಮ ಪುತ್ರ ಧರ್ಮಸಭೆಯ ತಾಯಿ ಎಂದು ಹರ್ಷದಿಂದ ನಿವೇದಿಸುತ್ತಿರುವ ನಮ್ಮನ್ನು
ಅವು ನಿತ್ಯ ಜೀವದೆಡೆಗೆ ಮುನ್ನಡೆಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ತಲೆಬಾಗಿ ಹೊಸ ವರ್ಷದ ಆಶೀರ್ವಾದವನ್ನು ಪಡೆಯೋಣ. ಪ್ರಭು ನಿಮ್ಮೊಡನೆ ಇರಲಿ. ಸಕಲ ಆಶೀರ್ವಾದಗಳ ಬೊಕ್ಕೆಯು ಮೂಲವೂ ಆದ ದೇವರು ನಿಮಗೆ ತಮ್ಮ ಕೃಪಾವರಗಳನ್ನು ಅನುಗ್ರಹಿಸಲಿ. ತಮ್ಮ ಆಶೀರ್ವಾದವನ್ನು ನಿಮ್ಮ ಮೇಲೆ ಹೇರಳವಾಗಿ ಸುರಿಸಲಿ. ಅಂತೆಯೇ ವರ್ಷವಿಡೀ ನಿಮ್ಮ ಎಲ್ಲಾ ಕೇಡಿನಿಂದ ಸಂರಕ್ಷಿಸಿ ನಿಮ್ಮನ್ನು ಕಾಪಾಡಲಿ. ಆಮೆನ್. ಕರುಣಾಳು ದೇವರೇ, ನಿಮಗೆ ವಿಶ್ವಾಸದಲ್ಲಿ ಸಮಗ್ರತೆಯನ್ನು, ನಂಬಿಕೆಯಲ್ಲಿ ತಾಳ್ಮೆಯನ್ನು, ಪ್ರೀತಿಯಲ್ಲಿ ನಿಷ್ಠೆಯನ್ನು, ಕೊನೆ ತನಕ ಸಹನೆಯನ್ನು ದಯಪಾಲಿಸಲಿ. ಆಮೆನ್. ಪ್ರೀತಿಮಯ ದೇವರು ನಿಮ್ಮ ದಿನಗಳನ್ನು ಮತ್ತು ಕೆಲಸ ಕಾರ್ಯಗಳನ್ನು ತಮ್ಮ ಶಾಂತಿಯ ಪಥದಲ್ಲಿ ಸಾಗಿಸಲಿ. ಈ ದೇವಾಲಯದಲ್ಲಿ ಎಲ್ಲೆಲ್ಲೂ ನಿಮ್ಮ ಪ್ರಾರ್ಥನೆಗಳನ್ನು ಈಡೇರಿಸಲಿ ಮತ್ತು ನಿತ್ಯ ಜೀವದೆಡೆಗೆ ಸಂತೋಷದಿಂದ ನಿಮ್ಮನ್ನು ಮುನ್ನಡೆಸಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇರಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಹೋಗಿ ಬನ್ನಿ. ಈ ವರ್ಷ ದೇವರ ಶಾಂತಿ ಪ್ರೀತಿ ಸದಾ ನಿಮ್ಮಲ್ಲಿ